ಕೂತಿರ್ತೀರಾ. ಇನ್ನೇನೋ ಬಕ್ರೀದ್ ನಿಮಗೆ ಹತ್ತತ್ರ ಬಂದಿದೆ. ಸೊ ಇನ್ನೊಂದು ಹೆಚ್ಚು ಕಡಿಮೆ ಒಂದು 30 ದಿನ ಈ ವರ್ಷ ಬಕ್ರೀದ್ಗೆ ಅಂತಾನೆ ಮರಿಗಳನ್ನ ಸಾಕೊಂಡಿರೋರು, ಜೊತೆಗೆ ಈ ವರ್ಷ ಬಕ್ರೀದ್ಗೋಸ್ಕರ ಮರಿಗಳನ್ನ ಈಗಲೇ ಸೇಲ್ ಮಾಡಬೇಕು ಅಂದ್ಕೊಂಡಿರೋರು. ಸೊ ಇವೆಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಲೇಬೇಕು. ಯಾಕಂದರೆ ಇದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ. ಜೊತೆಗೆ ಬಕ್ರೀದ್ಗೋಸ್ಕರ ಅಂತಾನೆ ಸಾಕಿರೋರಿಗೆ ಮರಿಗಳನ್ನ ಸಾಕಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನನ್ನ ವಿಡಿಯೋದ ಮೂಲ ಉದ್ದೇಶ. ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ, ಜೊತೆಗೆ ಸಾಧ್ಯವಾದರೆ ಈ ವಿಡಿಯೋನ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ತುಂಬ ಜನ ನನ್ನ ಹತ್ರ ಮರಿಗಳನ್ನ ತೊಗೊಂಡಿರ್ತೀರ, ಸಂತೆಯಲ್ಲೂ ಕೂಡ ಮರಿಗಳನ್ನ ತೊಗೊಂಡಿರ್ತೀರ. ಸೊ ಅವರು ಎಷ್ಟೇ ಮರಿಗಳು ತೊಗೊಂಡಿರ್ಬೋದು, ಅಥವಾ 5 ತೊಗೊಂಡಿರ್ಬೋದು, 10 ತೊಗೋಬೋದು, 20, 100, 50. ಸೊ ಹೀಗೆಲ್ಲ ಹೆಚ್ಚು ಕಡಿಮೆ ನಿಮಗೆ ಬೇಕಾದಂಥ ಒಂದು ಬಜೆಟಲ್ಲಿ ನಿಮ್ಗೆ ಬೇಕಾದಂಥ ಒಂದು ಅಂಕಿ ಸಂಖ್ಯೆಯಲ್ಲಿ ಮರಿಗಳನ್ನ ತೊಗೊಂಡು ಬಕ್ರೀದ್ಗಂತ ನೀವು ಟಾರ್ಗೆಟ್ ಮಾಡಿಕೊಂಡು ವರ್ಷ ಪೂರ್ತಿ 8 ತಿಂಗಳು, 9 ತಿಂಗಳು, 5 ತಿಂಗಳು ಸೊ ಹೀಗೆಲ್ಲ ಕಾಯ್ಕೊಂಡು ಕೂತಿರ್ತೀರ. ಇನ್ನೇನೋ ಬಕ್ರೀದ್ ನಿಮಗೆ ಹತ್ತತ್ರ ಬಂದಿದೆ. ಸೊ ಇನ್ನೊಂದು ಹೆಚ್ಚು ಕಡಿಮೆ ಒಂದು 30 ದಿನದ ಮೇಲ್ಗಡೆ ಬಕ್ರೀದ್ ಇದೆ. ಸೊ ಹಾಗಾಗಿ ತುಂಬ ಜನ ನನಗೆ ಇತ್ತೀಚೆಗೆ ವಿಡಿಯೋಗಳನ್ನ ಕೊಟ್ಟಿದ್ದೀರಾ. ಸುಮಾರು ನಿನ್ನೆ ದಿನ ಒಂದೇ ದಿನಕ್ಕೆ ನಿನ್ನೆ ಒಂದು 13 ವಿಡಿಯೋಗಳನ್ನು ಕೂಡ ತುಂಬ ಜನ ಹಾಕಿದ್ದೀರಾ. ಅದು ಅದೆಲ್ಲ ಮಂಡ್ಯ ಕಡೆ ಇರ್ಬೋದು, ಮೈಸೂರು, ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಇರ್ಬೋದು. ಸೊ ಹೀಗೆಲ್ಲ ತುಂಬ ಜನ ಮರಿಗಳನ್ನ ಸಾಕೊಂಡಿರೋ ನಾನು ವಿಡಿಯೋಗಳನ್ನ ನೋಡೋ ತುಂಬ ಜನ ನನಗೆ ವಿಡಿಯೋಗಳನ್ನ ಕೊಟ್ಟಿದ್ದೀರಾ. ಬಟ್ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಕೆಲವೊಂದು ವಿಡಿಯೋಗಳನ್ನ ನಾನು ಫ್ರೀದಾಗ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಕೂಡ ನನಗೆ ತುಂಬ ವಿಡಿಯೋಗಳು, ತುಂಬ ಫೋನ್ ಕಾಲ್ಗಳು ಬರೋದ್ರಿಂದ ಸೊ ಕೆಲವೊಂದು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರೋದಿಲ್ಲ. ಹಾಗಾಗಿ ನಿಮ್ಗೊಂದು ನೆಕ್ಸ್ಟ್ ನಾಳೆ ಅಥವಾ ಇವತ್ತು ಒಂದು ಸಾಯಂಕಾಲ ಮತ್ತೊಂದು ವಿಡಿಯೋ ಕೊಡ್ತೀನಿ. ಅದೇನಪ್ಪ ಅಂದರೆ ಬಕ್ರೀದ್ಗೋಸ್ಕರ ಅಂತಲೇ ಮರಿಗಳನ್ನ ತೊಗೊಂಡು ರೀಸೇಲ್ ಮಾಡುವಂಥ ಡೀಲರ್ಗಳ ಹೆಸರು ಮತ್ತು ಅವರ ಮೊಬೈಲ್ ನಂಬರನ್ನು ನಾನು ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಸೊ ನೀವು ನನಗೆ ಫೋನ್ ಮಾಡಿದೆ, ನಾನು ಕೂಡ ಫೋನ್ ತೆಗಿಲ್ಲ, ಅಥವಾ ನಿಮ್ಮ ಹತ್ರ ಕೆಲವು ಕಸ್ಟಮರ್ಗಳ ನಂಬರ್ ಕೂಡ ಇರೋದಿಲ್ಲ, ಕೆಲವು ಕಸ್ಟಮರ್ಗಳು ನಿಮಗೆ ಸಂಪರ್ಕದಲ್ಲಿ ಇರೋದಿಲ್ಲ. ಸೊ ಕೆಲವೊಬ್ಬರು ಹೊಸದಾಗಿ ಫಾರ್ಮನ್ನು ಮಾಡ್ಕೊಂಡಿರ್ತೀರ. ಸೊ ಅವರಿಗೆ ಮಾರ್ಕೆಟಿಂಗ್ ದೃಷ್ಟಿಯಿಂದ ತುಂಬ ಸಮಸ್ಯೆಗಳು ಎದುರಾಗಿರುತ್ತೆ. ಸೊ ಯಾಕಂದರೆ ಬಕ್ರೀದ್ ಅಂತ ಮರಿಗಳನ್ನ ತೊಗೊಂಡಿದ್ರೆ ನಿಮ್ಮ ಹತ್ರ ಕಸ್ಟಮರ್ಗಳಿರೋದಿಲ್ಲ, ಯಾರೋ ಬಂದು ನಿಮ್ಮ ಹತ್ರ ಮರಿಗಳನ್ನ ಕೇಳೋದು ಕೂಡ ಇರದೇ ಹೋದರೆ ನಿಮ್ಗೆ ತುಂಬ ಭಯ ಆಗಿರುತ್ತಲ್ವ. ಸೊ ಹಾಗಾಗಿ ನನ್ನ ಹತ್ರ ಕೆಲವೊಂದು ಕಸ್ಟಮರ್ಗಳ ನಂಬರ್ಗಳಿದೆ. ಸೊ ಅವ್ರ ನಂಬರ್ಗಳನ್ನ ನಾನು ನಾಳೆ ಅಥವಾ ಇವತ್ತು ಮತ್ತೊಂದು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಿ ಅವ್ರ ನಂಬರನ್ನು ಮಾತ್ರ ನಿಮಗೆ ನಾನು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಸೊ ಅವ್ರ ನಂಬರನ್ನು ನೀವು ತೊಗೊಂಡು ನೇರವಾಗಿ ನೀವು ಅವ್ರ ಜೊತೆ ಮಾತಾಡಿಕೊಂಡು ನಿಮಗೆ ಸಾಧ್ಯವಾದರೆ ಅವರಿಗೆ ಕೊಟ್ಟು ನೀವು ಅವ್ರ ಜೊತೆ ಕೂಡ ವ್ಯವಹಾರ ಮಾಡ್ಕೋಬೋದು. ಅಥವಾ ನಿಮ್ಮ ವಿಡಿಯೋಗಳನ್ನು ಕೊಟ್ಟಾಗ ಕೂಡ ನಾನು ಕೂಡ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಯಾರಾದರೂ ಕಸ್ಟಮರ್ಗಳು ಕೂಡ ಬಂದು ನಿಮ್ಮ ಹತ್ರ ಮರಿಗಳನ್ನ ತೊಗೊಂಡಾಗೂ ಅವಾಗೂ ಕೂಡ ನೀವು ಸೇಲ್ ಕೂಡ ಮಾಡ್ಕೋಬೋದು. ಬಟ್ ಈ ಥರ ಒಂದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ನಾನು ರೆಡಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದೊಂದು ಮೊನ್ನೆನೇ ಮಾಡಬೇಕಿತ್ತು, ಬಟ್ ನನಗೆ ಕಾರಣಗಳಿಂದ ನಾನು ಬಿಜಿರೋ ಕಾರಣಕ್ಕೆ ವಿಡಿಯೋಗಳನ್ನ ಮಾಡಿಲ್ಲ. ಸೊ ವಿಡಿಯೋ ಕೂಡ ನಾಳೆ ಅಥವಾ ಇವತ್ತು ಮಾಡಿ ಅದ್ರ ಬಗ್ಗೆ ಒಂದು ಕೊಡ್ತೀನಿ. ಸೊ ತುಂಬ ಜನ ನನಗೆ ಫೋನ್ ಮಾಡಿದ್ದೀರಾ, ಬಟ್ ಬಕ್ರೀದ್ ಯಾವ ಥರ ನಡೆಯುತ್ತೆ ಹೆಂಗೆ ಅಂತ. ಸೊ ಯಾರೂ ಕೂಡ ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ. ಬಕ್ರೀದ್ ವರ್ಷ ತುಂಬ ಚೆನ್ನಾಗಿ ನಡೀತೈತೆ. ಯಾಕಂದರೆ ಮರಿಗಳು ತುಂಬ ರೇಟಿಗೆ ಸೇಲ್ ಆಗ್ತಿದೆ. ಜೊತೆಗೆ ನನ್ನ ಹತ್ರ ತುಂಬ ಜನ ರೀಸೇಲರ್ ಅಂದರೆ ಇಲ್ಲಿ ಮರಿಗಳನ್ನ ತೊಗೊಂಡೋಗಿ ಹಳ್ಳಿ ಮೇಲ್ಗಡೆ ಅಂದರೆ ಈ ಥರ ಫಾರ್ಮಲ್ಲಿ ಸೆಡ್ಡಲ್ಲಿ ಮರಿಗಳನ್ನ ತೊಗೊಂಡೋಗಿ ಬೆಂಗಳೂರಲ್ಲಿ ಮಾರೋರು ಅಥವಾ ಸಣ್ಣ ಪುಟ್ಟ ಸಂತೆಗಳಲ್ಲಿ ಮಾರೋರು ತುಂಬ ಜನ ನನ್ನ ಹತ್ರ ಫೋನ್ ಮಾಡಿಕೊಂಡು ನನ್ನ ಜೊತೆ ಈಗಾಗಲೇ ಮಾತಾಡ್ಕೊಂಡಿದ್ದಾರೆ. ಸುಮಾರು ಜನ ಈ 20ನೇ ತಾರೀಕು ನಂತರ ಬಂದು ಮರಿಗಳನ್ನ ಅಲ್ಲಲ್ಲಿ ನೋಡಿಕೊಂಡು ಮಾಡಿಕೊಂಡು ಮುಗಿಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದಾರೆ. ಯಾಕಂದರೆ ಬಕ್ರೀದ್ ಇನ್ನೂ ಸುಮಾರು ದಿನ ಇರೋ ಕಾರಣಕ್ಕೆ ಯಾರೂ ಕೂಡ ಮರಿಗಳನ್ನ ಇಷ್ಟು ಬೇಗ ತೊಗೊಂಡು ಹೋಗಿ ಸೇಲ್ ಮಾಡೋದಕ್ಕೂ ಆಗೋದಿಲ್ಲ. ಜೊತೆಗೆ ಅವರು ಕೂಡ ಇಟ್ಕೊಂಡು ಸೇಲ್ ಮಾಡೋದಕ್ಕೂ ತುಂಬ ಕಷ್ಟ. ಯಾಕಂದರೆ ಈ ಥರ ಕಟ್ಟಿ ಹಾಕಿ ಸಾಕಿದಂಥ ಮರಿಗಳು ಅವ್ರ ಹತ್ರ ಹೋದ ತಕ್ಷಣ ತುಂಬಾ ಮರಿಗಳು ಸೊರಗುತ್ತೆ, ಸಣ್ಣಾಗುತ್ತೆ, ಬಾಡುತ್ತೆ. ಸೊ ಹಾಗಾಗಿ ಬಕ್ರೀದ್ ಇನ್ನೇನು ಹತ್ತತ್ರ ಇದ್ದಂಗೆ ಅವರೆಲ್ಲ ಮರಿಗಳನ್ನ ಎತ್ತಾಕೊಂಡು ಹೋಗ್ತಾರೆ. ಬಟ್ ಹಾಗಂತ ವ್ಯವಹಾರಗಳನ್ನ ಈಗಲೇ ಮುಗಿಸ್ಕೊಂಡು ಸೊ ಅಷ್ಟೋ ದುಡ್ಡನ್ನು ಕೊಟ್ಟು ಹೋಗಿರ್ತಾರೆ. ಸೊ ನನಗೂ ಕೂಡ ಸುಮಾರು ಜನ ಕಸ್ಟಮರ್ಗಳು ಫೋನ್ ಮಾಡಿ 20ನೇ ತಾರೀಕು ನಂತರ ನಿಮ್ಮ ಹತ್ರ ಬರ್ತೀವಿ, ಸೊ ಕೆಲವೊಂದು ಫಾರ್ಮ್ಗಳಲ್ಲಿ ಮರಿಗಳನ್ನ ಕೊಡಿಸ್ಕೊಡಿ ಅಂದಿದ್ದಾರೆ. ಸೊ ನಾನು ಕೂಡ ಸಾಧ್ಯವಾದ ಕಡೆ ಫಾರ್ಮಲ್ಲಿ ಕರ್ಕೊಂಡು ಅಡ್ಡಾಡಿ ಅವರಿಗೆ ಇಷ್ಟ ಆದರೆ ಮತ್ತು ನಮ್ಮ ರೈತರಿಗೆ ಅನುಕೂಲ ಆದರೆ ಒಂದು ಈ ಥರ ಹೋಗಿ ಮರಿಗಳನ್ನ ಕೊಡಿಸ್ಬೇಕು ಕೂಡ ಅಂದ್ಕೊಂಡಿದ್ದೇನೆ. ಬಟ್ ಯಾರು ಕೂಡ ಇನ್ನೂ ನೀವು ಫೋನ್ ಮಾಡಿ ಸರ್ ನನ್ನ ಹತ್ರ ಕಸ್ಟಮರ್ಗಳ ನಂಬರನ್ನ ಕೇಳಿದ್ದೀರಾ, ಕೆಲವೊಬ್ಬರು ನಾನು ವಿಡಿಯೋಗಳನ್ನ ಹಾಕಿ ಅಂತ ಕೇಳಿದಿಲ್ಲ. ಬಟ್ ನೀವೇನು ಆ ಥರ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಬಕ್ರೀದ್ ವ್ಯವಹಾರ ಇನ್ನೂ ಸ್ಟಾರ್ಟು ಆಗಿಲ್ಲ. ಸೊ ಇನ್ನೂ ಕೂಡ ಟೈಮ್ ಇದೆ. ಬಟ್ ವ್ಯವಹಾರಗಳು ನಡೀತಾ ಇರುತ್ತೆ. ಬಟ್ ಬರೋದು ಹೋಗೋದು ನೋಡೋದು ಸೊ ಹಾಗೆಲ್ಲ ಹೆಚ್ಚು ಕಡಿಮೆ ರೇಟಿಗೆ ಬೇಡೋದು ಸೊ ಇವೆಲ್ಲ ಇದ್ದೇ ಇರುತ್ತೆ ನಾರ್ಮಲ್ ಆಗಿ. ಬಟ್ ಯಾರು ಕೂಡ ಇಷ್ಟು ಬೇಗ ಮರಿಗಳನ್ನ ಎತ್ತಾಕೊಂಡು ಹೋಗಿ ತಮ್ಮ ಹತ್ರ ಮಡಿಗೆಯಲ್ಲಿ ತಮ್ಮಲ್ಲಿ ಇಟ್ಟು ಮಾರೋದಕ್ಕೆ ಆಗೋದಿಲ್ಲ. ಬಟ್ ದೊಡ್ಡ ಫಾರ್ಮರ್ಸ್ಗಳು ದೊಡ್ಡ ಫಾರ್ಮ್ ಇತ್ತಪ್ಪ ಅಂದರೆ ತೊಗೊಂಡೋಗಿ ಅವರು ಕೂಡ ರಿಸೇಲ್ನ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಕೆಲವೊಬ್ರು ಇನ್ನೂ ಕೂಡ ಟೈಮ್ ಇದೆಯಲ್ಲ. ಸೊ ಹಾಗಾಗಿ ಒಂದು 15 ದಿನ ಮುಂದ್ಗಡೆ, 8 ದಿನ ಮುಂದ್ಗಡೆ, 10 ದಿನ ಮುಂದ್ಗಡೆ ತೊಗೊಂಡು ಹೋಗಿ ಈ ಥರ ಸೇಲ್ ಮಾಡ್ಕೊಂಡು ತುಂಬ ಜನ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾರೂ ಕೂಡ ಏನೂ ಅನ್ಕೋಬೇಡಿ. ಬಟ್ ಇನ್ನೂ ಬಕ್ರೀದ್ ವ್ಯವಹಾರ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ನನಗೆ ತುಂಬ ಜನ ಫೋನ್ ಮಾಡಿ ನನಗೆ ಈ ಥರ ಕ್ವಶನನ್ನು ಮಾಡಿದರೆ, ಅಂದರೆ ಸರ್ ಬಕ್ರೀದ್ಗೋಸ್ಕರ ಯಾರಾದ್ರು ಪಾರ್ಟಿಗಳಿದೆ ಅವ್ರ ನಂಬರನ್ನು ಕೊಡಿ ಅಂತ ಕೇಳಿದಿರಾ. ಕೆಲವೊಬ್ರು ಯಾರಿಗಾದ್ರೂ ಫೋನ್ ಮಾಡಿ ನಮ್ಮ ವಿಡಿಯೋಗಳನ್ನ ಅವ್ರಿಗೆ ಶೇರ್ ಮಾಡಿ ನಮಗೆ ಕಳಿಸ್ಕೊಡಿ ನಮ್ಮ ಹತ್ರ ನಮ್ಮ ಫಾರ್ಮ್ಗೆ ಅಂತ ತುಂಬ ಜನ ಕೂಡ ಕೇಳಿದ್ದೀರಾ. ಹಾಗಾಗಿ
ನಾನು ಹೇಳ್ತಾ ಇದ್ದೀನಿ. ಸೊ ಇನ್ನೂ ಕೂಡ ನೀವು ಏನೇ ಫೋನ್ ನನಗೂ ಕೂಡ ಮಾಡ್ಬೋದು, ನಂಬರ್ ಕೊಟ್ಟಂಥ ಕಸ್ಟಮರಿಗೂ ಕೂಡ ನೀವು ಫೋನ್ ಮಾಡ್ಬೋದು. ಬಟ್ ಬಕ್ರೀದ್ ವ್ಯವಹಾರ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಬಟ್ ಇದೆಲ್ಲ ಅದೇ ಹೇಳಿದ್ನಲ್ಲ ಅವಾಗಲೇ, ಈ ಥರ ನೋಡೋದು ಬರೋದು ಹೋಗೋದು ಈ ರೀತಿ ಆದ್ಬಿಟ್ಟು ಈಗ ಯಾರು ಕೂಡ ಇಷ್ಟು ಬೇಗ ಮರಿಗಳನ್ನ ಎತ್ತಾಕೊಂಡು ಹೋಗಿ ಸೇಲ್ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಕೂಡ ಹಾಕಲ್ಲ. ಯಾಕಂದರೆ ಬಕ್ರೀದ್ ತುಂಬ ಲಾಂಗ್ ಇದೆ, ಇನ್ನೂ ಸ್ವಲ್ಪ ಒಂದು 30 ದಿನ ಹೆಚ್ಚು ಕಡಿಮೆ ಇದೆ. ಹಾಗಾಗಿ ಸೊ ನೀವು ಕೂಡ ಈ ಥರ ಮರಿಗಳನ್ನ ಸಾಕೊಂಡಿದ್ರೆ ಸೊ ನನಗೆ ವಿಡಿಯೋಗಳನ್ನ ಕೊಟ್ಟು ನಾನು ಫ್ರೀಯಾಗೆಲ್ಲ ಮಾಡ್ತೀನಿ, ಅಥವಾ ನನ್ನ ಕೆಲವೊಂದು ಕಸ್ಟಮರ್ಗಳ ನಂಬರ್ನ ನಾಳೆ ನಿಮಗೆ ವಿಡಿಯೋ ಮೂಲಕ ನಾನು ನಿಮಗೆ ಸ್ಕ್ರೀನ್ ಮೇಲೆ ಬಿಟ್ಟಿರ್ತೀನಿ. ಸೊ ನೀವು ಕೂಡ ನೋಡಿಕೊಂಡು ಅವ್ರ ನಂಬರನ್ನು ತೊಗೊಂಡು ಸಾಧ್ಯವಾದರೆ ನಿಮ್ಮ ಹತ್ರ ಮರಿಗಳಿದ್ರೆ ಅವರಿಗೆ ಫೋನ್ ಮಾಡಿ ನಿಮ್ಮ ಹತ್ರ ಇರೋ ಲೊಕೇಶನನ್ನು ಶೇರ್ ಮಾಡಿಕೊಂಡು ನಿಮಗೆ ಅವರಿಗೆ ಅನುಕೂಲಕ್ಕೆ ತಕ್ಕಂಗೆ ವ್ಯವಹಾರಗಳನ್ನ ಮಾಡಿಕೊಡಿ. ಸೊ ಎಲ್ಲರೂ ಕೂಡ ಆ ಥರ ಇನ್ನೂ ಅನ್ಕೋಬೇಡಿ. ಸೊ ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. Thank you.